ಭಾರತೀಯ ಜನತಾ ಪಾರ್ಟಿಯ ಜನಾಕ್ರೋಶ ಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಕಾರಣ ಏನು ಅಂತೇಳಿದರೆ, ಇದಕ್ಕೆ ಮುಖ್ಯವಾಗಿ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಹೇಗೆ ಬಿಸಿಲು ಏರ್ತಾ ಇದೆ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಬೆಲೆ ಏರಿಕೆಗಳು, ತೆರಿಗೆ ಏರಿಕೆಗಳು ಹೆಚ್ಚಾಗ್ತಾ ಇದ್ದಾವೆ. ಒಂದು ರೀತಿ ಹೇಳೋದಾದರೆ, ಕರ್ನಾಟಕ ರಾಜ್ಯದಲ್ಲಿ ತೆರಿಗೆಯ ದಾಳಿ ನಡೀತಾ ಇದೆ, ಬೆಲೆ ಏರಿಕೆಯ ದಾಳಿ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಹಾಗಾಗಿ ಈ ಸರ್ಕಾರಕ್ಕೆ ಏನಾದರೂ ಮಾನವೀಯತೆ, ಮನುಷ್ಯತ್ವ ಏನಾದರೂ ಇದ್ದರೆ ಬೆಲೆ ಏರಿಕೆಯನ್ನು, ತೆರಿಗೆ ಏರಿಕೆಯನ್ನು ನಿಲ್ಲಿಸಬೇಕು ಅಂತ ಆಗ್ರಹ ಪಡಿಸ್ತೇನೆ. ಎರಡು ಸಂಗತಿ ಹೇಳ್ತೇನೆ. ಕಸದ ಮೇಲೂ ಕೂಡ ಈ ಸರ್ಕಾರ ಟ್ಯಾಕ್ಸನ್ನು ಹಾಕ್ತಾ ಇದೆ. ಮನೆ ಟ್ಯಾಕ್ಸ್ ಕಟ್ತೀವಿ ನಾವು, ನೀವು ಎಲ್ಲರೂ ಕೂಡ. ಮನೆ ಒಳಗಡೆ ಕಾರ್ ಪಾರ್ಕಿಂಗ್ ಇರುತ್ತೆ ಸಾಮಾನ್ಯ. ಇವತ್ತು ಮಿಡ್ಲ್ ಕ್ಲಾಸ್ ಈವನ್ ಸಾಮಾನ್ಯ ಮಿಡ್ಲ್ ಕ್ಲಾಸ್ನವರು ಕೂಡ ಕಾರ್ ಇಟ್ಕೊಂಡಿದ್ದಾರೆ. ಮನೆ ಟ್ಯಾಕ್ಸ್ ಕಟ್ಟೋದ್ರ ಜೊತೆ ಕಾರ್ ಪಾರ್ಕಿಂಗ್ ಟ್ಯಾಕ್ಸ್ ಕಟ್ಟಬೇಕು. ನೀರಿನ ತೆರಿಗೆ, ಉದಾಹರಣೆ ನನಗೆ 100 ರೂಪಾಯಿ ತೆರಿಗೆ ಬರ್ತಾ ಇತ್ತು ಒಂದು ತಿಂಗಳಿಗೆ ನೀರಿನ ತೆರಿಗೆ ಅಂದರೆ 130 ರೂಪಾಯಿ ಕಟ್ಟಬೇಕಾಗಿದೆ ಈಗ. ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸಿನ ದಾಳಿ, ಬೆಲೆ ಏರಿಕೆಯ ದಾಳಿ ನಡೀತಾ ಇದೆ. ಇದನ್ನು ಕೂಡಲೇ ವಾಪಸ್ ತಗೊಳ್ಬೇಕು, ನಿಲ್ಲಿಸಬೇಕು ಅಂತೇಳಿ ಈ ಮಾನವೀಯತೆ ಇಲ್ಲದೆ ಇರುವಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ. ಎರಡನೇ ಸಂಗತಿ, ಕರ್ನಾಟಕ ರಾಜ್ಯದಲ್ಲಿ ಏನು ಜಾತಿ ಗಣತಿ ಅಂತ ಸಮಾಜದಲ್ಲಿ ನಾವು ಹೇಳ್ತಾ ಇದ್ದೇವೆ, ಅವರು ಹೇಳ್ತಾ ಇದ್ದಾರೆ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಹಿಂದುಳಿದಿರುವಿಕೆಯ ಅಧ್ಯಯನ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾನು ಕೇಳ್ತೇನೆ, ಯಾವ ಸಮುದಾಯಗಳು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದ್ದಾವೆ ಅನ್ನೋದಕ್ಕೆ ನಿಮಗೆ ಮೂಲ ಡಾಟಾ ಎಲ್ಲಿದೆ? ಒರಿಜಿನಲ್ ಡಾಟಾನೇ ಕಳೆದೋಗಿದೆ ಅಂತ ಹೇಳ್ತಾ ಇದ್ದಾರೆ. ಮೂಲ ಪ್ರತಿ ಕಳೆದೋಗಿದೆ. ಮೂಲ ಪ್ರತಿ ಇಲ್ಲದೇನೆ, ಒರಿಜಿನಲ್ ಕಾಪಿ ಇಲ್ಲದೇನೆ ನೀವು ಹೇಗೆ ಈ ಒಂದು ಅಧ್ಯಯನ ವರದಿಯನ್ನು ಕೊಡ್ತೀರಿ? ಅದಕ್ಕೆ ಮಂತ್ರಿಗಳಷ್ಟೇ ನೀವು ಓದ್ಕೊಂಡು ಚರ್ಚೆ ಮಾಡ್ತಾ ಇದ್ದೀರಾ? ಅದಕ್ಕೇ ಶಾಸಕರುಗಳಿಗೆ ಕೊಡ್ತಾ ಇಲ್ವಾ ನೀವು? ಅದಕ್ಕೇ ಇಡೀ ಸಮಾಜಕ್ಕೆ ನೀವು ಅದನ್ನು ಚರ್ಚೆ ಆಗಲಿ ಅಂತೇಳಿ ಬಹಿರಂಗಪಡಿಸ್ತಾ ಇಲ್ವಾ? ಆದ್ದರಿಂದ ಕಾಂತರಾಜ್ ವರದಿ ಮತ್ತು ಜಯಪ್ರಕಾಶ್ ಹೆಗಡೆ ವರದಿ, ಯಾರ ವರದಿ ಅಂತೇಳಿ ಇದ್ರ ಬಗ್ಗೆ ಜನ ತಿಳ್ಕೊಳ್ಬೇಕು. ನೀವು ಪಕ್ಕ ಹೇಳಿ, ಯಾರು ವರದಿ ಇದು? ಕಾಂತರಾಜ್ ವರದಿನ ಅಥವಾ ಜಯಪ್ರಕಾಶ್ ಹೆಗಡೆ ವರದಿನ? ಮೂಲ ಪ್ರತಿ ಎಲ್ಲಿದೆ ಅನ್ನುವಂಥದ್ದನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ. ಕಡೆ ನೀವು ಜನಾಕ್ರೋಶ ರ್ಯಾಲಿ ಮಾಡ್ತಾ ಇದ್ದೀರಿ, ಇನ್ನೊಂದು ಕಡೆ ಕಾಂಗ್ರೆಸ್ನವರು ಕೇಂದ್ರದ ವಿರುದ್ಧ ಬೆಲೆ ಏರಿಕೆ ಅವರೇ ಮಾಡ್ತಾ ಇದ್ದಾರೆ. ಅಂದರೆ ಡೀಸೆಲ್ ಅವರಿಗೆ ಮುಖ ಉಳಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇರೋದು, ಮುಖ ಉಳಿಸ್ಕೊಳ್ಳೋದಕ್ಕೆ. ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ನೀವು 48 ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದ್ದೀರಿ. ಬಹುಶಃ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ. ಒಂದು ವರ್ಷದಲ್ಲಿ 1 ಲೀಟರ್ ಹಾಲಿಗೆ 9 ರೂಪಾಯಿ ಬೆಲೆ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಕರ್ನಾಟಕ. ಇದು ದಾಖಲೆಯನ್ನು ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ. ಒಂದೇ ವರ್ಷದಲ್ಲಿ 3 ಸಾರಿ ದಾಖಲೆಯನ್ನು ಬರೆದಿದ್ದಾರೆ ಸಿದ್ದರಾಮಯ್ಯ. ನಾನು ಅಂದ್ಕೊಂಡಿದ್ದೆ ಸಿದ್ದರಾಮಯ್ಯ ಅವರು ಮಾನವೀಯತೆಯ ಪರ ಅಂತೇಳಿ. ನನ್ನ ಪ್ರಕಾರ ಸಿದ್ದರಾಮಯ್ಯ ಅವರು ಮನುಷ್ಯತ್ವದ ವಿರೋಧಿ, ಮಾನವೀಯತೆಯ ವಿರೋಧಿ. 9 ರೂಪಾಯಿ 1 ಲೀಟ್ರಿಗೆ ಹೆಚ್ಚಿಗೆ ಮಾಡ್ತಾರೆ ಹಾಲಿಗೆ ಅಂತಂದರೆ, ಹಾಲಿನ ಉಪ ಉತ್ಪನ್ನಗಳ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ. ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಟೀ, ಕಾಫಿ, ಹೋಟೆಲ್ ದರಗಳು ಹೆಚ್ಚಾಗ್ತಾ ಇದೆ. ಹೀಗೆ 48 ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡಿದ ಸರ್ಕಾರ. ಹಾಗಾಗಿ ಇದನ್ನು ಎದುರಿಸಲಾರ್ದೇನೆ ನಮ್ಮ 18 ಜನ ಶಾಸಕರನ್ನು ಸಸ್ಪೆಂಡ್ ಮಾಡಿ, ಇದು ಈ ಒಂದು ಚರ್ಚೆಗೆ ಮುಂದಾಗಿದ್ದರಿಂದ, ನಾವು ಭಾಳ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ರಿಂದ 18 ಜನ ನಮ್ಮ ಶಾಸಕರನ್ನು ಅವ್ರು ಸಸ್ಪೆಂಡ್ ಮಾಡಿದ್ರು. ಇದನ್ನು ಪ್ರಜಾಪ್ರಭುತ್ವದ ಸರ್ಕಾರ ಅಂತ ಕರಿತೀವ ಅಥವಾ ಸರ್ವಾಧಿಕಾರಿ ಸರ್ಕಾರ ಅಂತ ಕರಿತೀವ? ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು JP ಆಂದೋಲನದ ಪರ ಅಂತ ಏನು ಹೇಳ್ಕೊಳ್ತಾ ಇದ್ರು, ಏನು ಮಾಡ್ತಾ ಇದ್ರಿ ಮಾನ್ಯ ಸಿದ್ದರಾಮಯ್ಯ ಅವರೇ? JP ಮೂವ್ಮೆಂಟ್ನಲ್ಲಿ ನೀವಿದ್ರಿ, ಕಾಂಗ್ರೆಸ್ನ ವಿರುದ್ಧ ನೀವಿದ್ರಿ, ಸೆಕ್ಯುಲರಿಸಮ್ ಪರ ಅಂತ ನೀವು ಹೇಳ್ತಾ ಇದ್ದೀರಿ. ಈಗೇನಾಗಿದ್ದೀರಿ? ಮುಸ್ಲಿಂ ಪರ. ಮುಸ್ಲಿಂ ಪರವಾಗಿರೋ ಬಜೆಟ್ ಕೊಟ್ರಿ, ಮುಸ್ಲಿಂ ಪರವಾಗಿರ್ತಕ್ಕಂಥ
ಈಗ ಜಾತಿಗಣತಿ ವರದಿಯ ಚರ್ಚೆ ಮಾಡ್ತಾ ಇದ್ದೀರಿ. ಹೌ ಮಚ್ ಫೆಸಿಲಿಟೀಸ್ ಯು ಆರ್ ಗೋಯಿಂಗ್ ಟು ಗಿವ್ ಫಾರ್ ಮೈನಾರಿಟಿ ಇನ್ ಕರ್ನಾಟಕ? ಕರ್ನಾಟಕ ರಾಜ್ಯದಲ್ಲಿ ಮೈನಾರಿಟಿಗೆ ಎಷ್ಟು ಫೆಸಿಲಿಟೀಸನ್ನು ಕೊಡಕ್ಕೆ ಹೋಗ್ತೀರಾ? ಹಿಂದೂಗಳಲ್ಲಿ ಬಡವರಿಲ್ವಾ? ಹಿಂದೂಗಳಲ್ಲಿ ಉನ್ನತ ಶಿಕ್ಷಣ ಪಡಿಬಾರ್ದ? ಅವರಿಗೆ ಉನ್ನತ ಶಿಕ್ಷಣಕ್ಕೆ ವಿದೇಶದಲ್ಲಿ ಹೋಗುವಂಥ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ 30 ಲಕ್ಷ ರೂಪಾಯಿ ಕೊಡ್ತೀರಿ. ನಮ್ಮ ಉಳಿದ ವಿದ್ಯಾರ್ಥಿಗಳಿಗೆ ಏನು ಕೊಡ್ತೀರಿ? ಚಿಪ್ ಕೊಡ್ತೀರಾ? ಹಿಂದುಳಿದ ಹಿಂದೂಗಳಿಗೆ ಚಿಪ್ ಕೊಡ್ತೀರಾ? ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ನಾನ್ ಸೆಕ್ಯುಲರ್ ಗೌರ್ಮೆಂಟ್ ಇದೆ. ನೀವು ಹೇಳ್ತೀರಿ ಇದನ್ನು ಸೆಕ್ಯುಲರ್ ಗೌರ್ಮೆಂಟ್ ಅಂತ. ಕರ್ನಾಟಕ ರಾಜ್ಯದಲ್ಲಿ ನಾನ್ ಸೆಕ್ಯುಲರ್ ಗೌರ್ಮೆಂಟ್ ಇದೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಹೇಳಿ ಸಿದ್ದರಾಮಯ್ಯ, ಸಂವಿಧಾನದ ಬಗ್ಗೆ ನಂಬಿಕೆ ಇದ್ದರೆ, ED ಬಗ್ಗೆ ನಂಬಿಕೆ ಇದ್ದರೆ, CBI ಬಗ್ಗೆ ನಂಬಿಕೆ ಇದ್ದರೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್ಸ್, ನಾನ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ನಿಮಗೇನಾರು ಗೌರವ ಇದ್ದರೆ ತನಿಖೆ ನಡಿಬೇಕಾ ನಡಿಬಾರ್ದು? ED ತನಿಖೆ ನಡೆಸ್ತಾ ಇದೆ, ತಪ್ಪಿತಸ್ಥರು ಅಂತ ಸಾಬೀತಾಗ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ನಿಯರ್ಲಿ 1998 crores 998 crores corruption happened in National Herald case. ಸುಮಾರು ಸರಿ ಏನು ಕೊಟ್ಟಿದೆ, ನೋಟಿಸ್ ಕೊಟ್ಟಿದೆ. ಇದೇನು ಮೊದಲನೇ ಬಾರಿಗಲ್ಲ, ನಿಮ್ಮ ಸರ್ಕಾರ ಇದ್ದಾಗಲೂ ಕೂಡ ನೋಟಿಸ್ ಹೋಗಿದೆ. ಬರೀ UPA ಗೌರ್ಮೆಂಟ್, NDA ಗೌರ್ಮೆಂಟ್ ಇದ್ದಾಗಲ್ಲ, ನಿಮ್ಮ ಸರ್ಕಾರ ಇದ್ದಾಗಲೂ ಕೂಡ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿಗೆ ನೋಟಿಸ್ ಹೋಗಿದೆ. ಆ ಸಂದರ್ಭದಲ್ಲೇ ನೀವು ಏನು ತೊಗೊಂಡಿದ್ದೀರಾ? ಜಾಮೀನು ತೊಗೊಂಡಿದ್ದೀರಾ. ಬರೀ NDA ಗೌರ್ಮೆಂಟ್ ಬಂದಾಗ ನೋಟಿಸ್ ಕೊಟ್ಟಿಲ್ಲ, ನಿಮ್ಮ ಸರ್ಕಾರ ಇದ್ದಾಗೂ ಕೂಡ ನೋಟಿಸ್ ಹೋಗಿದೆ. ನಿಮಗೇನಾದ್ರು ನ್ಯಾಯಾಲಯಗಳ ಬಗ್ಗೆ, ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ, ಹೈಕೋರ್ಟ್ಗಳ ಬಗ್ಗೆ ಗೌರವ ಇದೆಯಾ? ಇದ್ರೆ ನೀವು ವಿರೋಧ ಮಾಡಬೇಡಿ. ನ್ಯಾಯಾಲಯಗಳ ಗೌರವ ಬಗ್ಗೆ ಏನು ತೀರ್ಪು ಬರುತ್ತೆ ನಾನು ಒಪ್ಕೊಳ್ತೀನಿ ಅಂತ ಮನಸ್ಸಿನಿಂದ ಹೇಳಿ. ಇಲ್ಲ ಅಂತ ಹೇಳಿದ್ರೆ ನಮಗೆ ಪಾರ್ಲಿಮೆಂಟ್ ಬಗ್ಗೆ ನಂಬಿಕೆ ಇಲ್ಲ, ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ, ED ಬಗ್ಗೆ ನಂಬಿಕೆ ಇಲ್ಲ, ಆಮೇಲೆ ಯಾವುದು ಎಲೆಕ್ಷನ್ ಕಮಿಷನ್ ಬಗ್ಗೆ ನಂಬಿಕೆ ಇಲ್ಲ. ಏನು ಹೇಳಿದ್ದಾರೆ ಇವತ್ತು ಎಲೆಕ್ಷನ್ ಕಮಿಷನ್ ಬಗ್ಗೆ ರಾಹುಲ್ ಗಾಂಧಿ ಅವರು? ಭಾರತ ದೇಶದಲ್ಲಿ ಟೀಕೆ ಮಾಡೋಕ್ಕೆ ಹೋಗಲ್ಲ, ವಿದೇಶದಲ್ಲಿ ಏನು ಗೊತ್ತಿರಲ್ಲ ಅಲ್ಲೋಗಿ ಭಾಷಣ ಮಾಡ್ತಾರೆ ಇವರು. ವಿದೇಶದಲ್ಲಿ ಏನು ಪ್ರಶ್ನೆ ಕೇಳಲ್ಲ, ಅಲ್ಲೋಗಿ ಭಾಷಣ ಮಾಡ್ತಾರೆ. ಭಾರತದಲ್ಲಿ ಚರ್ಚೆ ಮಾಡಿ, ಭಾರತದ ವಿಷಯಗಳನ್ನು ಭಾರತದ ನೆಲದಲ್ಲಿ ಚರ್ಚೆ ಮಾಡಿ. ಏನೇನು ಜ್ಞಾನದ ಗಂಧಗಾಳಿ ಗೊತ್ತಿಲ್ಲದೆ ಇರತಕ್ಕಂಥ ರಾಹುಲ್ ಗಾಂಧಿ ಇವ್ರು ಕಾಂಗ್ರೆಸ್ನಲ್ಲಿ ಇದ್ದಷ್ಟು BJPಗೆ ಒಳ್ಳೆಯದು. ಅವ್ರು ಕಾಂಗ್ರೆಸ್ನಲ್ಲಿ ಮುಂದುವರಿಲಿ, ಅವ್ರು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆಗಲಿ, ಅವ್ರನ್ನ ಚೆನ್ನಾಗಿ ಮುಂದುವರಿಸಲಿ, ಅವರಿದ್ದಷ್ಟು ಕೂಡ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿಗೆ ಏನಾದರೂ ಇದರೊಳಗಡೆ NDAದು ಏನು ಪಾತ್ರ ಇಲ್ಲ, NDAದು ಏನೇನು ಪಾತ್ರ ಇಲ್ಲ. ED ಏನು ಕೆಲಸ ಮಾಡುತ್ತೆ, ತನ್ನ ಅಧಿಕಾರದ ವ್ಯಾಪ್ತಿಯಲ್ಲಿ ED ಕೆಲಸ ಮಾಡ್ತಾ ಇದೆ, ಮಾಡಲಿ.